ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೇರಿ. ನನ್ನ ಹೆಸರು ಅಶ್ವಥ್ ಜಿ ಅಂತ. ಈಗ ದೂರ ಹೋಗುದು, ನಾವು ಮೈಸೂರಿಗೆ ಹೋಗುದು. ನಾನು ಹೋಗುದು ಚಿಕ್ಕೊಂದು ವರ್ಕ್ ಉಂಟು. ಇನ್ನು ಮೇಲೆ ನಾವು ಮೈಸೂರಿನಲ್ಲಿ ಕಾಣುವ ಅಲ್ಲಿಯ ಬಗ್ಗೆ ಮಾತಾಡುವ. ನನ್ನೊಟ್ಟಿಗೆ ಇವತ್ತು ಯಾರಿಲ್ಲ, ನಾನು ಮತ್ತು ಫ್ರೆಂಡ್ ಹೋಗುದು. ನನ್ನ ಅಮ್ಮ ಒಳಗಿದ್ದಾರೆ, ತಮ್ಮ ಒಳಗಿದ್ದಾನೆ. ಇವತ್ತು ಎಲ್ಲರಿಗೆ ರಜೆ, ಸ್ವಲ್ಪ ಮಳೆ ನಿಂತಿದೆ. ನಮ್ಮ ಮನೆಯ ಜೂಲಿ ಇಲ್ಲಿ ಉಂಟು. ಆಯ್ ಜೂಲಿ, ಆಯ್ ಆಯ್, ಬಾಯ್ 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 ಬಾಯ್. ಅಮ್ಮ ಅಲ್ಲಿದ್ದಾರೆ, ಭೇಟಿ ಕಟ್ತಾ ಇದ್ದಾರೆ. ನಾವು ಹೋಗುವ, ಒಂದು 9:30 ಹೋಗುವ. ಇಲ್ಲಿಂದ ಬಸ್ ಉಂಟು, ಇಲ್ಲಿಂದ ಬಸ್ ಹತ್ತಿಕೊಂಡು ಪುತ್ತೂರಿಂದ ನಾವು ಮೈಸೂರಿಗೆ ಬಸ್ಸಲ್ಲಿ ಹೋಗುದು. ಕರ್ನಾಟಕ ಸ್ಟೇಟ್ ಬಸ್ಸಲ್ಲಿ ಹೋಗುವ. ಬಾಯ್ ಅಂಕಿ, ಟಾಟಾ ಟಾಟಾ. ಜೂಲಿ ಅಮ್ಮ ಟಾಟಾ ಅಮ್ಮ, ಬಾಯ್ ಬಾಯ್ ಬಾಯ್. ಅಲ್ಲಿ ಬಾಯ್. ಇಂಜನ್ ಅಂತ ನಾವು ಸೀದಾ ಈಗ ಪುತ್ತೂರು ಹೋಗುವ. ಪುತ್ತೂರಿನಿಂದ ಬಸ್ಸಲ್ಲಿ ಹೋಗುದು ಮೈಸೂರಿಗೆ. ಈ ತಿಂಗಳಿನ ಲಾಸ್ಟ್ ಅಮ್ಮ ಮಾಡಿದ ದೋಸೆ ಮತ್ತು ಕೋಳಿ ಪದಾರ್ಥ ಅದನ್ನೆಲ್ಲ ತಿಂದು ಸೀದಾ ನಾನು ಹೊರಟೆ. ಒಳ್ಳೆ ರೀತಿಯಲ್ಲಿ ಪಿರಿ ಮಳೆ ಬರುತ್ತಿತ್ತು. ಮಳೆ ಬರುತ್ತುಂಟು. ನಾವು ಸೀದಾ ಈಗ ಪೆರ್ಲಕ್ಕೆ ಹೋಗುವ. ಈಗ ಒಂದು 9:30 ಬಸ್ ಉಂಟು, ಮಹಾಲಕ್ಷ್ಮಿ. ನನ್ನ ಈ ತಿಂಗಳಿನ ಲಾಸ್ಟ್ ಮಹಾಲಕ್ಷ್ಮಿ ಬಸ್ಸಿನ ರೈಡ್. ಇಲ್ಲಾದ್ರೆ ಇಲ್ಲ, ಒಂದು ತಿಂಗಳು ಕಳೆದು ಮತ್ತೆ ಮೈಸೂರಿನಲ್ಲಿ ಕಾಣುವ. ಅಲ್ಲಿ ಫುಡ್ಡು, ಅಲ್ಲಿಯ ಬಗ್ಗೆ ಎಲ್ಲ ಮಾತಾಡಿಕೊಂಡಿರುವ. ಅದೇ ರೀತಿ ನಾವು ಈಗ ಸೀದಾ ಹೋಗುವ. ಇನ್ನು ನಾವು ಮತ್ತೆ ಸಿಗುವ, ಆಯ್ತಾ? ಈ ಏರಿಯಾವನ್ನೆಲ್ಲ ಒಂದು ತಿಂಗಳು ಕಳೆದು ಮತ್ತೆ ನೋಡುವ. ಅದೇ ರೀತಿ ನಾವು ಸೀದಾ ಹೋಗುವ. ಒಳ್ಳೆ ರೀತಿಯಲ್ಲಿ ಬ್ಯಾಗ್ ಸ್ವಲ್ಪ ಭಾರ ಉಂಟು. ನಾವು ಈಗ ಬಸ್ ಹತ್ತಿಕೊಂಡು ಪೆರ್ಲಕ್ಕೆ ಹೋಗುವ ಸೀದಾ. ಅಲ್ಲಿಂದ ನಾವು ಪುತ್ತೂರಿಗೆ ಹೋಗುದು. ಮತ್ತೆ ವೆರೈಟಿ ಇದ್ರೆ ವೆರೈಟಿ ಲಾಗ್ ಮಾಡ್ತೇನೆ. ನಾವು ಸೀದಾ ಹೋಗುವ, ಆಯ್ತಾ? 9:20 ಬಸ್ ಸಿಕ್ಕಿತ್ತು. ಸೀದಾ ಹೋದೆ ಪೆರ್ಲಕ್ಕೆ. 10 ರೂಪಾಯಿ ಕೊಟ್ಟು. ಒಳ್ಳೆ ರೀತಿಯಲ್ಲಿ ಜನ ಇದ್ರು ಬಸ್ಸಲ್ಲಿ. ಸ್ವಲ್ಪ ಹೊತ್ತೊಂದು ಅರ್ಧ ಗಂಟೆ ಪೆರ್ಲದಲ್ಲಿ ನಿಂತುಕೊಂಡೆ. ಒಳ್ಳೆ ರೀತಿಯಲ್ಲಿ ಪೆರ್ಲದಲ್ಲಿ ಸಹ ಪಿರಿ ಮಳೆ ಬರ್ತುಂಟು. ಸ್ವಲ್ಪ ಹೊತ್ತು ಬಸ್ ಬಂತು, ಕರ್ನಾಟಕ ಸ್ಟೇಟ್ ಬಸ್. ಒಳ್ಳೆ ರೀತಿಯಲ್ಲಿ ಮೆಲಾನೆ. ಅದರಲ್ಲಿ ಪುತ್ತೂರಿಗೆ ನಮ್ಮೂರಿಂದ ಪೆರ್ಲದಿಂದ 43 ರೂಪಾಯಿ ಕೊಡಬೇಕು. ಹಾಯ್ ಫ್ರೆಂಡ್ಸ್, ನಮ್ಮಿಂದ ಪುತ್ತೂರಿಗೆ ಎತ್ತಂದ್ರೆ ನಾನು ಬಸ್ ಎತ್ತಂದ್ರೆ ಕರೆಕ್ಟ್ ಗೊತ್ತಿತ್ತು. ಈಗ ಪುತ್ತೂರಿಗೆ ತಲುಪಿ ಆಯ್ತು. ಇನ್ನು ಮೈಸೂರಿಗೆ ಹೋಗುವ ಬಸ್ ಬರಲಿಲ್ಲ. ಬಸ್ ಸ್ಟ್ಯಾಂಡಲ್ಲಿ ಕುಳಿತುಕೊಂಡಿದ್ದೆ. ಆಗ ನೆನಪಾಯಿತು, ಒಂದು ಚಾಯ್ ಕುಡಿದು ಹೋಗುವ ಪುತ್ತೂರಿನಿಂದ. ಲಾಸ್ಟ್ ಅಲ್ಲ, 2 ಸಮೋಸ ಮತ್ತೊಂದು ಮೊಟ್ಟೆ ಸಮೋಸ, ಒಂದು ವೆಜ್ ಸಮೋಸ, ಒಂದು ಚಾಯ್ ಎಲ್ಲ ಕುಡಿದು ಒಳ್ಳೆ ರೀತಿಯಲ್ಲಿ ಹೋಯಿತು. ಮತ್ತೆ ಸ್ವಲ್ಪ ಹೊತ್ತು ಮೈಸೂರು ಬಸ್ಸು ಬಂತು. ಯಾವ ಬಸ್ಸು ಅಂದರೆ ಹೊಸ ಬಸ್ಸು, ಕರ್ನಾಟಕ ಸ್ಟೇಟ್ ಬಸ್ಸು, ಅಶ್ವಮೇಧ ಬಸ್ಸು. ಸೂಪರ್ ಆಗಿತ್ತು, ನೋಡ್ಲಿಕ್ಕೆ ಸೂಪರ್ ಉಂಟು. ಈಗ ಸೂಪರ್ ಉಂಟು. ಸ್ವಲ್ಪ 12:30 ಆಗುವಾಗ ಬಸ್ಸು ಹೊರಟಿತ್ತು ಮೈಸೂರಿಗೆ. ಮಡಿಕೇರಿ ರೂಟ್ ಆಗಿ ಹೋಗುವ ಬಸ್ಸು ಆಗಿದೆ ಇದು. ಅಶ್ವಮೇಧ ಬಸ್ಸು ಆಗಿದೆ, ಹೊಸ ಬಸ್ಸು ಆಗಿದೆ. ನೋಡ್ಲಿಕ್ಕೆ ಸೂಪರ್ ಆಗಿಂಟು, ನೀವೇ ನೋಡಿ. ನಾನು ಫಸ್ಟ್ ಟೈಮ್ ಈ ಬಸ್ಸಲ್ಲಿ ಹೋಗುವುದು. ಸೂಪರ್ ಆಗಿಂಟು ಬಸ್ಸು. ಪುತ್ತೂರಿನಿಂದ ಹೊರಟಿತ್ತು. ಇದು ಲಾಸ್ಟ್ ವ್ಯೂ ಪಾಯಿಂಟ್ ಪುತ್ತೂರಿನ. ಇನ್ನು 1 ತಿಂಗಳು ಕಳೆದು ಮತ್ತೆ ನೋಡೋ ಪುತ್ತೂರನ್ನು. ಒಳ್ಳೆ ರೀತಿಯಲ್ಲಿ ಒಯ್ಯಿಬಿತ್ತು. ಒಳ್ಳೆ ರೀತಿಯಲ್ಲಿ ಪಿರಿ ಮಳೆ ಬರುತ್ತುಂಟು. ಒಳ್ಳೆ ರೀತಿಯಲ್ಲಿ ಸಿಸ್ಟಮ್ ಉಂಟು ಬಸ್ಸಲ್ಲಿ. ಸ್ಪೀಕರ್ ಉಂಟು, ಮತ್ತೊಂದು ಹೇಳ್ಬೇಕಾದ್ರೆ ಎಮರ್ಜೆನ್ಸಿ ಉಂಟು. ಮತ್ತೆ ಒಳ್ಳೆ ರೀತಿಯಲ್ಲಿ ನೀರು ಇಡ್ಲಿಕ್ಕೆ ಕೆಲವು ರೀತಿಯ ಇದೆಲ್ಲ ಉಂಟು. ಸೂಪರ್ ಆಗಿ ಉಂಟು. ಒಳ್ಳೆ ರೀತಿಯಲ್ಲಿ ಜನ ಇದ್ರು. ಸೂಪರ್ ಆಗಿತ್ತು. ಸೀಟು ಸೂಪರ್ ಆಗಿತ್ತು. ಬ್ಯಾಕ್ ಸೀಟ್ ಅಷ್ಟು ನನಗೆ ಇಷ್ಟ ಆಗಿಲ್ಲ. ಯಾಕಂದ್ರೆ ಅದು ಹೋಗುವಾಗ ಒಳ್ಳೆ ರೀತಿಯಲ್ಲಿ ಇದಾಗ್ತದೆ, ವೈಬ್ರೇಟ್ ಆಗ್ತಾ ಉಂಟು ಡೋರ್ ಎಲ್ಲ. ಒಳ್ಳೆ ರೀತಿಯಲ್ಲಿ ವೈಬ್ರೇಟ್ ಆಗ್ತಾ ಉಂಟು ಬಸ್. ಅಶ್ವಮೇಧ ಬಸ್. ಅಶ್ವಮೇಧ ಬಸ್ ಅಶೋಕ ಲೈಲ್ಯಾಂಡ್ ಬಸ್ ಆಗಿದೆ. ಸೂಪರ್ ಆಗಿತ್ತು. ಅದರ ಬಾಡಿ ಬಿಲ್ಡಿಂಗ್, ಅದರ ಡಿಸೈನ್ ಸೂಪರ್ ಆಗಿತ್ತು. ಬ್ಯಾಕ್ ಸೀಟ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ರನ್ನಿಂಗ್ ಅಲ್ಲಿ ಇರುವಾಗ ಒಳ್ಳೆ ರೀತಿಯಲ್ಲಿ ವೈಬ್ರೇಟ್ ಆಗ್ತಾ ಉಂಟು. ಇದು ಪುತ್ತೂರಿನಿಂದ ಮೈಸೂರಿಗೆ 438 ರೂಪಾಯಿ ಟಿಕೆಟ್ ಪ್ರೈಸ್. ಸೂಪರ್ ಆಗಿತ್ತು. ಅದು ಒಯ್ಬೇತು. ಒಳ್ಳೆ ರೀತಿಯಲ್ಲಿ ಪಿರಿ ಮಳೆ. ಅದರೊಟ್ಟಿಗೆ ಈ ಬಸ್ಸು, ಅಶ್ವಮೇಧ ಬಸ್ ಹೋಗುವ ಒಂದು ಒಯ್ಬು ಸೂಪರ್ ಆಗಿದೆ. ನೀವೇ ನೋಡಿ. ನಿಮಗೆ ಇಷ್ಟ ಆದ್ರೆ ಕಾಮೆಂಟ್ ರೀತಿಯಲ್ಲಿ ಹೇಳಿ, ಆಯ್ತಾ? ಈ ಅಶ್ವಮೇಧ ಬಸ್ಸು ನಾವು ಮಡಿಕೇರಿ ಹತ್ತಿರ ಎತ್ತುವಾಗ ಚಿಕ್ಕ ಒಂದು ಡಿಕ್ಕಿ ಆಯಿತು. ಒಂದು ಟ್ಯಾಂಕರ್ ಮತ್ತು ಒಂದು ನಮ್ಮ ಬಸ್ಸು ಸ್ವಲ್ಪ ಡಿಕ್ಕಿ ಆಯಿತು. ಅಲ್ಲಿ ಸ್ವಲ್ಪ ಲೇಟ್ ಆಯಿತು, ಒಂದು ಅರ್ಧ ಗಂಟೆ ಲೇಟ್ ಆಯಿತು. ಸ್ವಲ್ಪ ಡಿಕ್ಕಿ ಆದದ್ದು ಅಷ್ಟೇ, ಒಂದು ಸ್ವಲ್ಪ ಡಿಕ್ಕಿ, ಒಂದು ಟರ್ನ್ ಅಲ್ಲಿ ಡಿಕ್ಕಿ ಆದದ್ದು. ಮತ್ತೆ ನಮಗೆ ಮಡಿಕೇರಿನ ವ್ಯೂ ಪಾಯಿಂಟ್ ಸೂಪರ್ ಆಗಿತ್ತು. ಆ ಕ್ಲೌಡು, ಅದರ ವ್ಯೂ ಪಾಯಿಂಟ್, ಅದರ ಗ್ರೀನರಿ ಅಷ್ಟು ಸೂಪರ್ ಆಗಿತ್ತು. ಮಡಿಕೇರಿಗೆ ತಲುಪಿತು. ಹಾಯ್ ಫ್ರೆಂಡ್ಸ್, ಒಂದು ಸ್ವಲ್ಪ ಕಡಲೆ ಎಲ್ಲ ತಗೊಳ್ಳುವ. ಈಗ ಮಡಿಕೇರಿ ಹೇಳಿದ್ದೇವೆ ನಾವು. ಕಡಲೆ ಎಷ್ಟು 2 ಕೊಡಿ. ಹಾಯ್ ಫ್ರೆಂಡ್ಸ್, ನಾವೀಗ ಮಡಿಕೇರಿಯಲ್ಲಿ ಇದ್ದೇವೆ. ನಾವು ಯಾವ ಬಸ್ಸಲ್ಲಿ ಬಂದು ಅಂತ ಹೇಳಿದ್ರೆ ಅಶ್ವಮೇಧ ಬಸ್ಸು ಪುತ್ತೂರಿಂದ. ಒಳ್ಳೆ ರೀತಿಯಲ್ಲಿ ಮಳೆ ಬರ್ತದೆ ಫ್ರೆಂಡ್ಸ್.
ಹಾಯ್ ಫ್ರೆಂಡ್ಸ್, ನಾವು ಪುತ್ತೂರಿಂದ ಮೈಸೂರಿಗೆ ಬಂದಾಯಿತು. 200 ಕಿಲೋಮೀಟರ್ ಚಿಲ್ಲರೆ ಇತ್ತು, ಬಂದಾಯಿತು. ಈಗ ಗಂಟೆ ಎಷ್ಟು ಗಂಟೆ ಇತ್ತು? ಕರೆಕ್ಟ್ 6 ಗಂಟೆ ಇತ್ತು. ಯಾವ ಬಸ್ಸಲ್ಲಿ ಬಂದದ್ದು ಅಂದರೆ ಕರ್ನಾಟಕ ಕಾರ್ಪೊರೇಷನ್ ಗೌರ್ಮೆಂಟ್ ಬಸ್ಸಲ್ಲಿ ಬಂದದ್ದು. ಅಶ್ವಮೇಧ ಹೊಸ ಬಸ್ಸಲ್ಲಿ ಬಂದದ್ದು. ಒಳ್ಳೆ ರೀತಿಯಲ್ಲಿ ಜರ್ನಿ ಸೂಪರ್ ಆಗಿತ್ತು ಬಸ್ಸು. ಟಿಕೆಟ್ ಪ್ರೈಸ್ ಅಷ್ಟೇ 400 ರೂಪಾಯಿ ಇಬ್ಬರಿಗೆ ಸೇರಿ. ಒಳ್ಳೆ ರೀತಿಯಲ್ಲಿ ಮಳೆ ಬರ್ತುಂಟು, ನೀವೇ ನೋಡಿ. ಒಳ್ಳೆ ರೀತಿಯಲ್ಲಿ ಟ್ರಾಫಿಕ್ ಸಹ ಈಗ ಕುದುರೆ ಐತೆ ಬಂದ ಊಟದಲ್ಲಿ వంట ಬಂತೇವೆ ಅಂಚನೆ ಇದು ಇಪ್ಪುಂಡು ಪ್ಲೇಸ್. ನಮ್ಮ ನಾಣ ಒಂಜಿಂಗೋಳು ರಡ್ಡಿಂಗೋಳು ಮೂಳು ಮೈಸೂರು ಟು 11 ಕಿಲೋಮೀಟರ್ ದೂರ ಉಳ್ಳಾನೆ ಊಟದಲ್ಲಿ ಅಂತ ಪ್ಲೇಸ್. ಸ್ವಲ್ಪ ಇಪ್ಪುಂಡು ಭಯಂಕರ ರಶ್ ಉಂಡು ಬೈಯಾಡು ನಿಟ್ಟಿಲೆ ತುಳಿ. ಈಗ ಫೀಜಿಗೆ ಹೋಗುದು. ಫೀಜ್ ಒಂದು ಸೆಟ್ ಆಯಿತು, ಅವರಿಗೆ ಫೋನ್ ಮಾಡಿ ಎಲ್ಲ ಕೇಳಿ ಆಯಿತು. ಅದು ತಿಂಗಳಿಗೆ 5,000 ರೂಪಾಯಿ. ಇನ್ನು ಪಿ ಜಿಯಲ್ಲೆಲ್ಲ ನೋಡು ಆಯ್ತಾ. ಪುತ್ತೂರಿನಿಂದ ಮೈಸೂರಿಗೆ ಯಾವ ಬಸ್ಸಲ್ಲಿ ಬಂದದ್ದು? ಅಶ್ವಮೇಧ ಎಂಬುದು ಹೊಸ ಬಸ್ಸು, ಸೂಪರ್ ಆಗಿತ್ತು. ಅದರ ಟಿಕೆಟ್ ಪ್ರೈಸ್ 400 ರೂಪಾಯಿ. ಟಿಕೆಟ್ ಪ್ರೈಸ್ ಇದೆಯಾ? 300 425 35. ಪುತ್ತೂರಿನಿಂದ ಮೈಸೂರಿಗೆ 435. ನಾವು ಇಳಿಯುವ ಪ್ಲೇಸ್ ಯಾವುದಂದ್ರೆ ಊಟಗಲ್ಲಿ ಎಂಬ ಪ್ಲೇಸ್. ನಾವು ಇಲ್ಲಿ ಮೈಸೂರಲ್ಲಿ ಅಶ್ವಮೇಧ ಬಸ್ಸು, ಅದರ ಸೀಟ್ ಒಳ್ಳೆದಿತ್ತು. ಅದರ ಸ್ವಲ್ಪ ವೈಬ್ರೇಟ್ ಆಗ್ತಿತ್ತು ಆ ಬಸ್. ಅದರ ಸೂಪರ್ ಆಗಿತ್ತು, ಹೊಸ ಬಸ್. ಅದು ಒಳ್ಳೆ ಒಂದು ನೈಸ್ ಸೀಟ್, ಅದರ ಕುಪ್ಪಿರುವ ಜಾಗ ಮತ್ತೆ ಸೈಡ್ ಎಲ್ಲ ಸೂಪರ್ ಆಗಿತ್ತು.